ಎಂ ಕೃಷ್ಣ ಎಂಬಂತಹ ನಾಯಕ ಅಂದು ದೃಢ ನಿರ್ಧಾರ ಮಾಡದೇ ಇದ್ರೆ ಇಂದು ಬಾಗೇಪಲ್ಲಿಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ತಪ್ಪಿದ್ದಲ್ಲ. ಅವರ ತೀರ್ಮಾನದ ಫಲವಾಗಿ ಇಂದು ಇಡೀ ಬಾಗೇಪಲ್ಲಿ ಪಟ್ಟಣದಲ್ಲಿ ನೆಮ್ಮದಿಯಾಗಿ ನೀರು ಸಿಗುತ್ತಿದೆ. ಇದಕ್ಕೆ ಕಾರಣರಾದವರು ಮಾಜಿ ಸಿಎಂ ಎಂ ಕೃಷ್ಣ. ಕರ್ನಾಟಕ ಮತ್ತು ಆಂಧ್ರಪ್ರದೇಶ ಸರ್ಕಾರಗಳ ನಡುವೆ ಏರ್ಪಟ್ಟಿದ್ದ ಜಲ ವಿವಾದ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯ ವಿಷಯವಾಗಿತ್ತು. ಅದನ್ನ ತಮ್ಮ ಚಾಣಾಕ್ಷತೆ ಹಾಗೂ ದಿಟ್ಟತನದಿಂದ ಅಂದಿನ ಮುಖ್ಯಮಂತ್ರಿಯಾಗಿದ್ದ ಎಂ ಕೃಷ್ಣರವರು ನಿಭಾಯಿಸಿ ಬಾಗೇಪಲ್ಲಿ ಮತ್ತು ಗುಡಿಬಂಡೆ ಪಟ್ಟಣಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡುವ ಚಿತ್ರಾವತಿ ಜಲಾಶಯವನ್ನ ಸಮರೋಪಾದಿಯಲ್ಲಿ ನಿರ್ಮಿಸಿ ಇಲ್ಲಿನ ಜನರ ಮನದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ. ಬರದ ತವರೂರು ಆಗಿರುವ ಬಾಗೇಪಲ್ಲಿ ಮತ್ತು ಗುಡಿಬಂಡೆ ತಾಲೂಕುಗಳಲ್ಲಿ ಹನಿ ನೀರಿಗೂ ಹಾಹಾಕಾರವಿದ್ದ ಸಂದರ್ಭವದ ಮಳೆಗಾಲದಲ್ಲಿ ಅಪರೂಪವಾಗಿ ಹರಿದು ಆಂಧ್ರಪ್ರದೇಶಕ್ಕೆ ಹೋಗುತ್ತಿದ್ದ ಚಿತ್ರಾವತಿ ನದಿಯ ನೀರು ಕುಡಿಯಲು ಬಳಸಬೇಕೆಂಬ ಆಲೋಚನೆ ಅಂದಿನ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಅವರಿಗೆ ಬಂತ. ಸರ್ಕಾರದ ಮೇಲೆ ಒತ್ತಡ ಹೇರಿ ಚಿತ್ರಾವತಿ ಜಲಾಶಯಕ್ಕೆ ಅನುಮೋದನೆ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಜಿವಿ ಶ್ರೀರಾಮರೆಡ್ಡಿ ಸೋತು ಎನ್ ಸಂಪಂಗಿ ಶಾಸಕರಾಗಿ ಆಯ್ಕೆಯಾಗಿದ್ರ. ಚಿತ್ರಾವತಿ ಜಲಾಶಯ ನಿರ್ಮಾಣಕ್ಕೆ ಸಂಪಂಗಿಯವರು ತಮ್ಮ ಅವಿರತ ಶ್ರಮ ಹಾಕಿ ಜಲಾಶಯ ನಿರ್ಮಾಣಕ್ಕೆ ಅಂದಿನ ಮುಖ್ಯಮಂತ್ರಿ ಎಂ ಕೃಷ್ಣರವರ ಮೂಲಕ ಒತ್ತಡ ಹಾಕಿ ಚಿತ್ರಾವತಿ ಜಲಾಶಯ ನಿರ್ಮಾಣ ಕಾಮಗಾರಿಗೆ ವೇದಿಕೆ ಸಿದ್ಧಪಡಿಸಿದ್ರ. ಈ ನಡುವೆ ಅಂದಿನ ಸಿಎಂ ಎಂ ಕೃಷ್ಣ ಸರ್ಕಾರ ಚಿತ್ರಾವತಿ ಜಲಾಶಯ ನಿರ್ಮಾಣ ವಿಚಾರವನ್ನ ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡು ತುರ್ತು ಕ್ರಮಗಳನ್ನ ತೆಗೆದುಕೊಂಡಿದ್ದ. ಈ ನಡುವೆ ಕೇಂದ್ರ ಜಲ ಆಯೋಗ ಮಧ್ಯ ಪ್ರವೇಶಿಸಿ ಚಿತ್ರಾವತಿ ಜಲಾಶಯ ನಿರ್ಮಾಣ ಸ್ಥಳಕ್ಕೆ ಬಂದು ಪರಿಶೀಲಿಸಿದರಲ್ಲದೆ ಕೃಷಿ ಹಾಗೂ ನೀರಾವರಿಗಾಗಿ ರೂಪಿಸಿದ್ದ ಚಿತ್ರಾವತಿ ಜಲಾಶಯವನ್ನ ಕೇವಲ ಕುಡಿಯುವ ನೀರಿನ ಯೋಜನೆಯನ್ನಾಗಿ ಬದಲಾಯಿಸಿ ಕಾಮಗಾರಿ ಪ್ರಾರಂಭಿಸಲು ಹಸಿರು ನಿಶಾನೆ ತೋರಿತ್ತ. ಕಾಮಗಾರಿ ಪ್ರಾರಂಭವಾದ ಒಂದೇ ವರ್ಷದಲ್ಲಿ ಚಿತ್ರಾವತಿ ಜಲಾಶಯ ಕಾಮಗಾರಿಯನ್ನ ಸಮರೋಪಾದಿಯಲ್ಲಿ ನಡೆಸಿ ಪೂರ್ಣಗೊಳಿಸಿದ ಕೀರ್ತಿ ಅಂದಿನ ಮುಖ್ಯಮಂತ್ರಿ ಎಂ ಕೃಷ್ಣರವರದ್ದಾಗಿತ್ತ. ಇದರ ಪರಿಣಾಮ ಬಾಗೇಪಲ್ಲಿ ಮತ್ತು ಗುಡಿಬಂಡೆ ಪಟ್ಟಣಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಶಾಶ್ವತವಾಗಿ ಪರಿಹಾರವಾಗಿದ್ದು ಈಗ ಇತಿಹಾಸ. ಈ ಭಾಗದ ಜನರ ಮನಸ್ಸಿನಲ್ಲಿ ಮುಖ್ಯಮಂತ್ರಿ ಎಂ ಕೃಷ್ಣ, ಸಂಸದ RL ಜಾಲಪ್ಪ, ಬಾಗೇಪಲ್ಲಿ ಶಾಸಕರಾಗಿದ್ದ ಜಿವಿ ಶ್ರೀರಾಮರೆಡ್ಡಿ, ಎನ್ ಸಂಪಂಗಿ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯಲಿದ್ದಾರೆ ಎಂದರೆ ತಪ್ಪಾಗಲಾರದ. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ.